ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಏನೇನು ಬೇಕೋ ಅವರ ಸಮಸ್ಯೆ ಕೂಡ ಆಲಿಸಿದ್ದೇನೆ. ಕೂಡ ಕೆಲವು ನಾವು ಮುಂದುವರಿಸಿ ನೀವು ಶಾಸಕರ ಜೊತೆ ಮೀಟಿಂಗ್ ಮಾಡಿ ನಿಮ್ದು ಏನಾದ್ರು ನೀತಿ ಬದಲಾವಣೆ ಆಗಬೇಕು ಅಂತ ಕೂಡ ಪರಿಹಾರ ವಿಚಾರ ಬರ ಪರಿಹಾರ ವಿಚಾರದಲ್ಲಿ ತಾವು ಹೇಳಿ ಅವ್ರಿಗೂ ಕೂಡ ಅವಕಾಶ ಕೊಟ್ಟು ಕೆಲವು ಕೂಡ ಸಲಹೆ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಪರಿಹಾರ ಕಂಡಿರುವಂಥ ವ್ಯವಸ್ಥೆನ ಅವ್ರು ಮಾಡ್ಕೊಳ್ಳಿ, ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳಿ ಅವರು ಕೂಡ ಮಾರ್ಗದರ್ಶನ ನೀಡಿದ್ದಾರೆ. ಸೊ ಈ ಫರ್ಟಿಲೈಸರ್ಸ್ ವಿಚಾರದಲ್ಲಿ ನಾನು ಬೆಂಗಳೂರಿನಲ್ಲಿ ಮತ್ತೆ ಒಂದು ಮೀಟಿಂಗ್ ನಾನು ಮಾಡ್ತೀನಿ. ಏಕೆಂದರೆ ಕೇಂದ್ರ ಸರ್ಕಾರ ಬರೀ 50% ಮಾತ್ರ ನಮ್ಗೆ ಈಗಾಗಲೇ ಫರ್ಟಿಲೈಸರ್ಸ್ನ ಕೊಟ್ಟಿದೆ. ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮಾತಾಡ್ತೀನಿ, ನಮ್ಮ ಅಧಿಕಾರಿಗಳನ್ನ ಕಳಿಸಿ ಅದಕ್ಕೆ ಫರ್ಟಿಲೈಸರ್ಸ್ ಹೀಗೆ ಅದು ಉಪಯೋಗ ಬರ್ತದೋ ಬೇಡ ಇಲ್ವೋ ನಾವು ಒಟ್ಟೊಳಗೆ ಸ್ಟಾಕ್ ಮಾಡ್ಕೊಳ್ಳೋದು ಬಹಳ ಸೂಕ್ತ ಅನ್ನೋದು ತೀರ್ಮಾನಕ್ಕೆ ಬಂದಿದ್ದೇವೆ. ಬಿತ್ತನೆ ಬೀಜ ವಿಚಾರದಲ್ಲಿ ನಾನು ಈಗಾಗಲೇ ನೀವು ಕೇಳಿದ್ದೇವೆ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ನೀರಾವರಿ ಯೋಜನೆಗಳಿಗೆ ಮತ್ತು ನಮ್ಮ ಕುಡಿಯುವ ನೀರು ವಿಚಾರಕ್ಕೆ ಬಹಳ ಅಬ್ಸ್ಟ್ರಕ್ಷನ್ ಮಾಡ್ತಾ ಇದ್ರು ಅಂತೇಳಿ ಅನೇಕರು ಸಲಹೆಗಳು ಕೊಟ್ಟಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಜಾಗಗಳಲ್ಲಿ ಆ ಪೈಪ್ ಲೈನ್ ಎಳಿಲಿಕ್ಕೆ ತೊಂದರೆ ಮಾಡ್ತಾ ಇದ್ರು ಕುಡಿಯುವ ನೀರಿಗೆ ಅಂತೇಳಿ. ಸೊ ಅದಕ್ಕೆ ನಾನು ಅವ್ರಿಗೆ ನಿರ್ದಿಷ್ಟವಾದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಯಾವ ಕಾರಣಕ್ಕೂ ಕುಡಿಯೋ ನೀರಿನ ಪೈಪ್ ಲೈನಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ಹಾಕೊಂಡು ಹೋಗ್ಲಿಕ್ಕೆ ಯಾವ ಥರದ ತೊಂದರೆ ಕೂಡ ಕೊಡಬಾರ್ದು. ಇದು ಪ್ರಯಾರಿಟಿ, ಇದು ಮಾನವೀಯತೆ ಪ್ರಶ್ನೆ ಅನ್ನೋದನ್ನ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇದಲ್ಲದೆ ಯಾರು ಕೂಡ ಜಮೀನಲ್ಲಿ ಕೆಲವರಿಗೆ ಫಾರೆಸ್ಟ್ ರೈಟ್ ಆಕ್ಟು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ತಂದು ಇನ್ನ ಕೆಲವು ಕಡೆ ನಮ್ಮ ಸೋಷಿಯಲ್ ವೆಲ್ಫೇರಿಂದ ತೀರ್ಮಾನ ಆಗಿಲ್ಲ. ST ಅವ್ರಿಗೆ 75 ವರ್ಷ, ಜನರಲ್ ST ಅವ್ರಿಗೆ 25 ವರ್ಷ, ಜನರಲ್ ಬೇರೆಗೆ 75 ವರ್ಷ. ಅದಕ್ಕೊಂದು ಸಮಿತಿ ಇದೆ. ಇನ್ನ ಕೆಲವು ನಮ್ಮ ಫಾರೆಸ್ಟ್ ಅವರು ತಕರಾರುಗಳು ಆಗ್ತಾ ಇದ್ದಾರೆ. ಯಾರು ಕೂಡ ಒಕ್ಕಲು ಎದುರಿಸಬಾರ್ದು. ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದರ ಕಾನೂನು ಪ್ರಕಾರ ಅವ್ರಿಗೆ ಏನು ಹಕ್ಕು ಸಿಗಬೇಕು ಆ ಹಕ್ಕನ್ನ ಕೊಡ್ಬೇಕಾಗ್ತದೆ. ಯಾರು ಕೂಡ ರೈತರನ್ನ ಫಾರೆಸ್ಟ್ ಅಲ್ಲಿ ಯಾರು ಟ್ರೈಬಲ್ಸ್ ಇರ್ಬೋದು, ಜನರು ಇರ್ಬೋದು, ಯಾರು ಮೂಲಭೂತವಾಗಿ 100 ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ, ತಲಂತವಾಗಿ ಅವ್ರನ್ನ ರಕ್ಷಣೆ ಮಾಡಬೇಕು. ಇದು ನಮ್ಮ ಸರ್ಕಾರದ ನೀತಿ ಅನ್ನೋದನ್ನ ನಾನು ನಮ್ಮೆಲ್ಲ ಅಧಿಕಾರಿಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ.